ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಹಲವಾರು ಸುದ್ದಿಗಳನ್ನು ಎತ್ಕೊಂಡ್ಬಂದಿದ್ದೀನಿ. ಅರ್ಧ ಗಂಟೆ ಅವಧಿಯಲ್ಲಿ ನಿಮಗೆ ಎಲ್ಲ ಸುದ್ದಿಗಳನ್ನು ನೀಡ್ತೀವಿ. ಅದರಲ್ಲಿ ಪಾಯಿಂಟ್ ನಂಬರ್ 1, ನಿಜಕ್ಕೂ ಮೋದಿ ಕೊಟ್ಟಿರುವಂಥ ಸಿಂಹ ಪಾಲಿದೆಯಲ್ಲ ರೈತರಿಗೆ, ಅದು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ 1 ಲಕ್ಷ ಕೋಟಿ ಇಟ್ಟಿರುವಂಥದ್ದು ಅದು ನಿಜಕ್ಕೂ ದೊಡ್ಡ ಸಂಗತಿ. ನಂಬರ್ 1. ಇನ್ನೊಂದೇನು ಅಂದರೆ ರೈತರಿಗೆ ಏನೇನು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಸಿಕ್ಕಿದ್ದು ಸಾಕಾಗಿದೆಯಾ ಅಥವಾ ಇನ್ನೂ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇತ್ತ ರೈತರಿಗೆ ಅನ್ನುವಂಥದ್ದು. ಯಾಕಂದರೆ ರೈತರಲ್ಲಿ ಅಸಮಾಧಾನ ಅನ್ನುವಂಥದ್ದು ಇದ್ದೇ ಇದೆ. ಇನ್ನು 3ನೇ ಪಾಯಿಂಟಿಗೆ ಹೋಗ್ತೀವಿ, ಕರಾಳ ಶುಕ್ರವಾರ. ಯಾಕಂದರೆ ಇವತ್ತು ನೋಡಿ, ಇವತ್ತು ಶಿವಾಜಿನಗರದೊಂದು ದೊಡ್ಡ ಪಾಲಿದೆ ಇವತ್ತು. ಯಾಕಂದರೆ ಶಿವಾಜಿನಗರದಿಂದ 11 ಕೇಸ್, ಬೆಂಗಳೂರಿನಲ್ಲೇ 13 ಕೇಸ್ಗಳಿದೆ. ಒಟ್ಟು ಕರ್ನಾಟಕದಾದ್ಯಂತ ಅದೆಷ್ಟು ಸಂಖ್ಯೆ ಬೆಳೀತಾ ಇದೆ. ಇನ್ನು ಬೆಂಗಳೂರಿನ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮ್ಮ ಎದುರುಗಡೆ ಕೊಡ್ತಾ ಇದ್ದೀವಿ. ಬೆಂಗಳೂರಿನ ಸ್ಥಿತಿಗತಿಗಳೇನು, ಇದು ಶಿವಾಜಿನಗರದ ಕಥೆಯನ್ನು ಹೇಳಲೇಬೇಕು. ಯಾಕಂದರೆ ಇದು 13ರಲ್ಲಿ 11ರ ಪಾಲು ಶಿವಾಜಿನಗರದ್ದು. ಇನ್ನು 5ನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಯಾರ ಅಪ್ಪನ ಆಸ್ತಿ ಬೆಂಗಳೂರು. ಇದ್ರ ಹಿಂದೆ ಬಹಳ ಒಳ್ಳೆ ಸಂಗತಿಗಳಿದೆ. ಯಾಕಂದರೆ ಯಾರ ಅಪ್ಪನೂ ಆಸ್ತಿ ಅಲ್ಲ ಅಂತ ಒಬ್ಬರು, ಯಾರ ಅಪ್ಪನ ಆಸ್ತಿ ಅಂತ ಮತ್ತೊಬ್ಬರು. ಇದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಡ್ತೀವಿ. ಆದರೆ ಅದಕ್ಕಿಂತ ಮೊದಲು ನೋಡಿ, 3ನೇ ಹಂತದ ಪ್ಯಾಕೇಜ್ ಘೋಷಣೆ ಆಗಿರುವಂಥದ್ದು ಅದು ಸಾಮಾನ್ಯ ಸಂಗತಿ ಅಲ್ಲ. ಮೋದಿ ಪ್ಯಾಕೇಜ್ ಘೋಷಣೆ ಮಾಡಿದಾರಲ್ಲ, ಆ ಪ್ಯಾಕೇಜಲ್ಲಿ ನಿಜಕ್ಕೂ ಇರುವಂಥದ್ದೇನು. ಯಾಕಂದರೆ 2 ದಿನ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದೇನು, ಅದಾದ ನಂತರ ಇವತ್ತು 3ನೇ ದಿವಸ ಇದನ್ನು ಬಹುತೇಕ ಸಂಪೂರ್ಣವಾಗಿ ಮೀಸಲಿಟ್ಟಿದ್ದು ರೈತರಿಗೆ ಅಂತಂದರೆ ಎಷ್ಟರ ಮಟ್ಟಿಗೆ ರೈತರನ್ನ ಕಂಪ್ಲೀಟ್ ಕವರ್ ಮಾಡುವಂಥ ಪ್ರಯತ್ನವನ್ನು ಮೋದಿ ಮಾಡಿದ್ದಾರೆ ಇವತ್ತು. ಬನ್ನಿ ನೋಡೋಣ. ಕ್ರೋರಿ ಕೊರೋನಾ ಹೊಡೆತಕ್ಕೆ ಸಿಕ್ಕೋ ನಲುಗಿದವರಲ್ಲಿ, ಬಳಲಿ ಬೆಂಡಾದವರಲ್ಲಿ ದೇಶದ ಅನ್ನದಾತರೇ ಹೆಚ್ಚು. ಅದೆಷ್ಟೋ ರೈತರ ಬೆವರಿನ ಬೆಳೆ ಕಣ್ಮುಂದೆಗೆ ಮಣ್ಣಾಗಿದೆ. ಸೂಕ್ತ ಬೆಲೆಯಿಲ್ಲದೆ ಬೀದಿಯಲ್ಲೇ ಬೂದಿಯಾಗಿದೆ. ಮೊದಲೇ ಪ್ರವಾಹಕ್ಕೆ ಸಿಲುಕಿ ಒದ್ದಾಡುತ್ತಿದ್ದ ರೈತರ ಗಾಯಕ್ಕೆ ಕೊರೋನಾ ಸುನಾಮಿಯಂತೆ ಅಪ್ಪಳಿಸಿದೆ. ಆದರೆ ಇವತ್ತು ಮೋದಿ ಸರ್ಕಾರ ನೀಡಿದ ರಿಲೀಫ್ ಬರಡಾದ ಅನ್ನದಾತರ ಬಾಳಲ್ಲಿ ಹೊಸ ಚಿಗುರು ಮೊಳಕೆಯೊಡೆಯುವಂತೆ ಮಾಡಿದೆ. ಮೋದಿ ಮೆಗಾ ಪ್ಯಾಕೇಜ್ನ 3ನೇ ಕಂತು ಅನ್ನದಾತರಿಗೆ ಮೀಸಲು. ಹೌದು, ಮೋದಿ ಮೆಗಾ ಪ್ಯಾಕೇಜ್ನ 3ನೇ ಕಂತಿನ ಸಿಂಹಪಾಲು ಇಂದು ರೈತರಿಗೆ ಸಿಕ್ಕಿದೆ. ಹಾಗಿದ್ರೆ ಮೋದಿ ಕೊಟ್ಟ ರಿಲೀಫ್ ರೈತರಿಗೆ ನೆರವಾಗೋದು ಹೇಗೆ? ರೈತರಿಗೆ ಇಂದು ಸಿಕ್ಕಿದ್ದೇನೋ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಕೃಷಿ ಮೂಲ ಸೌಕರ್ಯಕ್ಕೆ 1 ಲಕ್ಷ ಕೋಟಿ ಕೊಡುಗೆ. ಅಂದಹಾಗೆ ಕೃಷಿ ಮೂಲ ಸೌಕರ್ಯಕ್ಕೆ ಇಂದು ಮೋದಿ ಬರೋಬ್ಬರಿ 1 ಲಕ್ಷ ಕೋಟಿಯನ್ನ ನೀಡಿದ್ದಾರೆ. ಈ 1 ಲಕ್ಷ ಕೋಟಿ ಯಾರಿಗೆ ಅನ್ವಯವಾಗುತ್ತೆ, ಯಾವೆಲ್ಲ ಕೆಲಸಕ್ಕೆ ವಿನಿಯೋಗ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಅಂದಹಾಗೆ 1 ಲಕ್ಷ ಕೋಟಿಯನ್ನ ರಾಜ್ಯ ಸರ್ಕಾರಗಳಿಗೆ ಸಮನಾಗಿ ಹಂಚಬಹುದು. ಇಲ್ಲದೆ ಹೋದರೆ ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯಗಳನ್ನ ಆಯ್ದುಕೊಂಡು 1 ಲಕ್ಷ ಕೋಟಿಯನ್ನ ರೈತರಿಗಾಗಿ ಬಳಕೆ ಮಾಡಬಹುದು. ಇದರ ಜೊತೆಗೆ ಹೆಚ್ಚು ಕೋಲ್ಡ್ ಸ್ಟೋರೇಜ್ಗಳನ್ನು ನಿರ್ಮಾಣ ಮಾಡಲು ರೈತರಿಗೆ ಕೃಷಿ ಯಂತ್ರೋಪಕರಣ ಖರೀದಿಗೆ ಹಣ ನೀಡುವ ಸಾಧ್ಯತೆ ಇದೆ. ಅಲ್ಲದೆ ರೈತ ಉತ್ಪಾದಕ ಸಂಘಗಳಿಗೆ ಧನ ವಿನಿಯೋಗದ ಮೂಲಕ ನೆರವು ನೀಡೋ ಸಾಧ್ಯತೆ ಇದೆ. ಜೊತೆಗೆ ರೈತರ ಜಮೀನುಗಳಿಗೆ ರಸ್ತೆ ಅಭಿವೃದ್ಧಿ ಸೇರಿದಂತೆ ರೈತರಿಗೆ ಏನೆಲ್ಲ ಯೋಜನೆಯ ಅವಶ್ಯಕತೆಗಳಿದೆಯೋ ಅಂತ ಹಲವು ಯೋಜನೆಗೆ ಬಳಕೆ ಮಾಡಿಕೊಳ್ಳಬಹುದು. ಕ್ಲಸ್ಟರ್ ಆಧಾರಿತ ಕೃಷಿಗೆ 10,000 ಕೋಟಿ ನೆರವು. ಕರ್ನಾಟಕದ ರಾಗಿ ಬೆಳೆಗೆ ಗ್ಲೋಬಲ್ ಬ್ರ್ಯಾಂಡಿಂಗ್. ಎಸ್, ಕರ್ನಾಟಕದ ರಾಗಿ ಬೆಳೆಗೆ ಗ್ಲೋಬಲ್ ಬ್ರ್ಯಾಂಡಿಂಗ್ ಸಿಗೋ ಕಾಲ ಬಂದಿದೆ. ಕೊರೋನಾ ಕಷ್ಟ ಕಾಲದಲ್ಲಿ ಸ್ವದೇಶಿ ಸ್ವಾವಲಂಬನೆ ಕಹಳೆ ಮೊಳಗಿಸಿರೋ ಪ್ರಧಾನಿ ಮೋದಿ ಇಂದು ಕ್ಲಸ್ಟರ್ ಆಧಾರದ ಮೇಲೆ ಕೃಷಿ ಉತ್ಪನ್ನ ಸಾಗಾಟಕ್ಕೆ 10,000 ಕೋಟಿ ನೀಡಿದ್ದಾರೆ. ಆಯುರ್ವೇದ ಉತ್ಪನ್ನಗಳ ಸಾಗಾಟಕ್ಕೂ ಹಣ ಮೀಸಲಿಟ್ಟಿದ್ದಾರೆ. ಇದರಿಂದ ಕರ್ನಾಟಕದ ರಾಗಿ, ತಮಿಳುನಾಡಿನ ಅರಿಶಿಣ, ಕಾಶ್ಮೀರದ ಕೇಸರಿಗೆ ಮಾರುಕಟ್ಟೆ ಸೃಷ್ಟಿಯಾಗಲಿದ್ದು ಕರ್ನಾಟಕದ ರಾಗಿ ಬೆಳೆಗೆ ಜಾಗತಿಕ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಸಿಗಲಿದೆ. ಏನೋ ಟಾಪ್ ಅಂದ್ರೆ ಟೊಮ್ಯಾಟೊ, ಈರುಳ್ಳಿ, ಆಲೂಗೆಡ್ಡೆ ಬೆಳೆಯೋ ರೈತರಿಗೆ ಕೇಂದ್ರ ಸರ್ಕಾರ ಮತ್ತೊಂದು ಟಾಪ್ ರಿಲೀಫ್ ನೀಡಿದೆ.
ಟೊಮ್ಯಾಟೊ, ಈರುಳ್ಳಿ, ಆಲೂಗೆಡ್ಡೆ ಬೆಳೆಗಳನ್ನು ಸಾಗಣೆ ಮಾಡಲು ಹಾಗೂ ಸಂಗ್ರಹಣೆ ಮಾಡಲು 500 ಕೋಟಿ ಯೋಜನೆ ಘೋಷಿಸಿದ್ದು, ಈ ಟಾಪ್ ಉತ್ಪನ್ನಗಳನ್ನು ಉಗ್ರಾಣದಲ್ಲಿ ಸಂಗ್ರಹಿಸಿಡೋಕೆ 50% ಸಬ್ಸಿಡಿ ಸಿಗಲಿದೆ. ಟಾಪ್ ಯೋಜನೆ 6 ತಿಂಗಳ ಕಾಲ ಪ್ರಾಯೋಗಿಕವಾಗಿ ಜಾರಿಯಾಗಲಿದೆ. ಇದಿಷ್ಟೇ ಅಲ್ಲದೆ ಮೀನುಗಾರರು, ಸಣ್ಣ ಆಹಾರ ಉತ್ಪನ್ನಗಳನ್ನು ತಯಾರಿಸುವವರು, ಡೇರಿ ಉತ್ಪನ್ನ, ಜೇನು ಹೀಗೆ ಎಲ್ಲದಕ್ಕೂ ಒಂದಷ್ಟು ಹಣ ಮೀಸಲಿಟ್ಟಿದ್ದಾರೆ. ಅದೇನು ಅಂತ ನೋಡೋದಾದ್ರೆ ಮೀನುಗಾರರಿಗೆ ಮತ್ಸ್ಯ ಸಂಪದಾ ಯೋಜನೆಯಡಿ ಹೊಸ ಬೋಟ್ ಖರೀದಿಗೆ 20,000 ಕೋಟಿ ಮೀಸಲಿಟ್ಟಿದ್ದಾರೆ. ಸಣ್ಣ ಆಹಾರ ಉತ್ಪನ್ನಗಳ ತಯಾರಿಕೆಗೆ 10,000 ಕೋಟಿ ಮೀಸಲಿಟ್ಟಿದ್ದಾರೆ. ಮೀನುಗಾರಿಕೆ ಉದ್ಯಮದಲ್ಲಿ 55 ಲಕ್ಷ ಉದ್ಯೋಗ ಸೃಷ್ಟಿಗೆ ಒತ್ತು ನೀಡುವ ವಿಶ್ವಾಸ ಹೊಂದಿದ್ದಾರೆ. 53 ಕೋಟಿ ಪಶುಗಳಿಗೆ ರೋಗ ನಿರೋಧಕ ಲಸಿಕೆ ಹಾಕಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದು, ಜಾನುವಾರು ರೋಗ ನಿಯಂತ್ರಣಕ್ಕೆ 13,343 ಕೋಟಿ ಖರ್ಚು ಮಾಡುತ್ತಿರುವುದಾಗಿ ಹೇಳಿದ್ರು. ಡೇರಿ ಉತ್ಪನ್ನಗಳ ಪ್ರೋತ್ಸಾಹಕ್ಕೆ 15,000 ಕೋಟಿ ಮೀಸಲಿಡಲಾಗಿದೆ. ಔಷಧೀಯ ಸಸ್ಯಗಳ ಕೃಷಿ ಉತ್ತೇಜನಕ್ಕೆ 4,000 ಕೋಟಿ ಮೀಸಲಿಟ್ಟಿದ್ದಾರೆ. ಜೇನು ಸಾಕಣೆಗಾಗಿ 500 ಕೋಟಿ ಮೀಸಲಿಡುವುದಾಗಿ ಕೇಂದ್ರ ಹಣಕಾಸು ಸಚಿವೆ ಹೇಳಿದ್ರು. ಇದುವರೆಗೆ ರೈತರಿಗೆ ಮೋದಿ ಸರ್ಕಾರ ಕೊಟ್ಟಿದ್ದೇನೋ ಎಂಬ ಪ್ರಶ್ನೆಗೆ ಉತ್ತರವಾಗಿ ಈ ಪ್ಯಾಕೇಜ್ ಘೋಷಣೆಯಾಗಿದೆ. ಆದರೆ ಇದೆಲ್ಲವೂ ಸಮರ್ಪಕವಾಗಿ ಜಾರಿಯಾದರೆ ಮಾತ್ರ ರೈತರಿಗೆ ಒಂದಿಷ್ಟು ನೆರವಾಗಲು ಸಾಧ್ಯ. ಇದೇ ಕಾರಣಕ್ಕೆ ಪ್ಯಾಕೇಜ್ ಘೋಷಿಸಿರುವ ಕೇಂದ್ರ ಸರ್ಕಾರ ಯೋಜನೆ ಜಾರಿಯಲ್ಲಿಯೂ ಹೆಚ್ಚಿನ ಮುತುವರ್ಜಿ ವಹಿಸಲೇಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಸೊ ಇಷ್ಟೆಲ್ಲ ಆದರೂ ಕೂಡ ರೈತರಿಗೆ ಇನ್ನೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಬಹಳ ಇತ್ತು ಅಂತಂದರೆ ರೈತರು ಒಂದಿಷ್ಟು ಭರವಸೆ ಇಟ್ಕೊಂಡಿದ್ರು. ಅದೇನು ಅಂತಂದರೆ ಈಗ ಈ ಲೋನ್ ಗೀನ್ ಏನಾದರೂ ತೆಗೆದು ಬಿಡ್ತಾರೆ ಅನ್ನುವಂಥದ್ದು ಅಥವಾ ಬಡ್ಡಿ ಗಿಡ್ಡಿ ಮನ್ನಾ ಮಾಡ್ತಾರೆ ಅನ್ನುವಂಥದ್ದು ಇದೆಲ್ಲದೂ ಕೂಡ. ಆದರೆ ಇದ್ಯಾವುದೂ ಕೂಡ ಈಡೇರಿಲ್ಲ. ಇನ್ನು ಕೆಲವು ರೈತರಂತೂ ಏನು ಅಂದ್ಕೊಂಡಿದ್ರು ಅಂದರೆ ಖಾತೆಗೆ ನೇರವಾಗಿ ಹಣ ಜಮಾವಣೆ ಆಗಬಹುದು ಅಂತ ಕೂಡ ಕನಸನ್ನು ಇಟ್ಕೊಂಡಿದ್ರು. ಆದರೆ ಇದ್ಯಾವುದನ್ನು ರೈತರಿಗೆ ನೇರ ನಗದು ಇಲ್ಲ, ನಷ್ಟಕ್ಕೆ ಪರಿಹಾರವಿಲ್ಲ. ನಿಜ, ರೈತರು ಬೆಳೆದ ಬೆಳೆಗಳನ್ನ ಕೊಂಡುಕೊಳ್ಳೋರು ಇಲ್ಲ, ಸಾಗಾಟ ಮಾಡೋರು ಇಲ್ಲ. ಮಾರುಕಟ್ಟೆಗಳು ಇಲ್ಲದೆ ಬೆವರಿಳಿಸಿ ಬೆಳೆದ ಬೆಳೆಯೆಲ್ಲ ಹೊಲದಲ್ಲೇ ಹಾಳಾಗ್ತಿದೆ. ಸ್ವತಃ ರೈತರೇ ಬೆಳೆಗಳನ್ನ ನಾಶ ಮಾಡ್ತಿದ್ದಾರೆ. ಅನ್ನದಾತನಿಗಾಗಿರೋ ಕಷ್ಟ ನಷ್ಟ ಅಷ್ಟಿಷ್ಟಲ್ಲ. ಹೀಗಾಗಿ ರೈತರು ಪರಿಹಾರದ ನಿರೀಕ್ಷೆಯಲ್ಲಿದ್ರು. ಮೋದಿ ತಮ್ಮ ಖಾತೆಗೆ ಹಣ ಹಾಕಬಹುದು ಅನ್ನೋ ಆಸೆಯಲ್ಲಿದ್ರು. ಆದ್ರೆ ಇವೆಲ್ಲವೂ ಹುಸಿಯಾಗಿದೆ. ರೈತರು ಬೆಳೆದ ಬೆಳೆಗಳು ಭೂಮಿಯಲ್ಲೇ ಹಾಳಾಗ್ತಿವೆ. ಹೀಗಾಗಿ ರೈತರು ನಿರೀಕ್ಷೆ ಇಟ್ಟಿದ್ದ ಬೆಳೆ ನಷ್ಟದ ಪರಿಹಾರವನ್ನ ಕೇಂದ್ರ ಸರ್ಕಾರ ಘೋಷಿಸಿಲ್ಲ. ಇನ್ನು ಕಿಸಾನ್ ಸಮ್ಮಾನ್ ಹೊರತುಪಡಿಸಿ ಬೇರೆ ರೀತಿಯಲ್ಲಿ ರೈತರಿಗೆ ನೇರ ನಗದು ನೀಡಿಲ್ಲ. ರೈತರ ಬೆಳೆಗಳನ್ನ ನೇರವಾಗಿ ಖರೀದಿಸೋ ಯೋಜನೆಯನ್ನ ಮಾಡಿಲ್ಲ. ಲಾಕ್ಡೌನ್ನಿಂದಾಗಿ ಬೆಳೆ ಮಾರಾಟಕ್ಕೆ ಮಾರುಕಟ್ಟೆಯೇ ಇಲ್ಲದಂತಾಗಿದೆ. ಬೆಳೆಗಳಿಗೆ ಬೇಡಿಕೆ ಇಲ್ಲ, ಸಾಗಾಟವೂ ನಿಂತು ಹೋಗಿದೆ. ಇದಕ್ಕೆ ಸಂಬಂಧಿಸಿ ಕೇಂದ್ರ ಸರ್ಕಾರ ಹೆಚ್ಚಿನ ಕ್ರಮ ಕೈಗೊಂಡಿಲ್ಲ. ಮಾನಸಿಕವಾಗಿ ಆರ್ಥಿಕವಾಗಿ ಕುಗ್ಗಿರೋ ರೈತರಿಗೆ ಧೈರ್ಯ ತುಂಬೋ ಯತ್ನ ಆಗಿಲ್ಲ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಮೋದಿ ದೇಶದ ರೈತರೆಲ್ಲ ಮೆಚ್ಚಿಕೊಳ್ಳುವಂಥ ನಿರ್ಧಾರ ಕೈಗೊಂಡಿಲ್ಲ. ಸಾಲ ಮನ್ನಾ ಮಾಡದ ಮೋದಿ ಸರ್ಕಾರ.
ಇನ್ನು ಹೇಳಿ ಕೇಳಿ ಸಾಲ ಮನ್ನಾ ವಿರುದ್ಧವಾದ ನಿಲುವು ಹೊಂದಿರೋ ಮೋದಿ ಸರ್ಕಾರ ರೈತರ ಸಾಲವನ್ನು ಕೂಡ ಮನ್ನಾ ಮಾಡಿಲ್ಲ. ಹೀಗಾಗಿ ರೈತರ ಹಲವು ನಿರೀಕ್ಷೆಗಳು ಹುಸಿಯಾಗಿವೆ. ಇವೆಲ್ಲವುಗಳ ಮಧ್ಯೆ ಎಪಿಎಂಸಿ ವಿಚಾರದಲ್ಲಿ ರೈತರಿಗೆ ಅನುಕೂಲವಾಗುವಂತಹ ಕೆಲ ನಿರ್ಧಾರಗಳನ್ನ ಕೇಂದ್ರ ಕೈಗೊಂಡಿದೆ. ಕೃಷಿ ಮಾರುಕಟ್ಟೆಯಲ್ಲಿ ಸುಧಾರಣೆ ತರಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ಈ ಹಿಂದೆ ರೈತರು ಎಪಿಎಂಸಿಯಲ್ಲಿ ಮಾತ್ರ ಮಾರಾಟ ಮಾಡಲು ಅವಕಾಶ ಇತ್ತು. ಇನ್ನು ಮುಂದೆ ರೈತರು ನೇರವಾಗಿ ಎಲ್ಲಿ ಬೇಕಾದರೂ ವ್ಯಾಪಾರ ಮಾಡಬಹುದು. ರೈತರು ಯಾರ ಜೊತೆ ಬೇಕಾದರೂ ವ್ಯಾಪಾರ ವಹಿವಾಟು ಮಾಡಬಹುದು. ಕೇವಲ ಎಪಿಎಂಸಿಯಲ್ಲಿ ಮಾತ್ರ ಮಾರಾಟ ಮಾಡಬೇಕು ಎಂಬ ನಿಯಮ ಇಲ್ಲ. ಅಂತಾರಾಜ್ಯ ಮುಕ್ತ ಮಾರಾಟಕ್ಕೆ ಅವಕಾಶ ಇದೆ. ಈ ಟ್ರೇಡಿಂಗು ಅವಕಾಶ ನೀಡಲು ಹೊಸ ಕಾಯ್ದೆ ಜಾರಿ ಮಾಡಲಾಗುತ್ತೆ. ಇದುವರೆಗೂ ಎಲ್ಲಾ ಕಡೆನೂ ಮಾರಾಟ ಮಾಡಲಾಗ್ತಿತ್ತು. ಆದರೆ ಇದೀಗ ಕೇಂದ್ರ ಸರ್ಕಾರ ಇದನ್ನ ಕಾಯ್ದೆಯಾಗಿ ಜಾರಿ ಮಾಡ್ತಿದೆ. ಒಟ್ನಲ್ಲಿ ಅನ್ನದಾತನಿಗೆ ನೆರವಾಗಲು ಕೆಲ ವಿಚಾರದಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿರೋ ಕೇಂದ್ರ ಹೊಟ್ಟೆ ತುಂಬಿಸುವವನ ನಿರೀಕ್ಷೆಗಳನ್ನ ಇನ್ನಷ್ಟು ಪೂರೈಸಬೇಕಿತ್ತು ಅನ್ನೋ ಮಾತುಗಳು ರೈತರಿಂದ ಕೇಳಿಬರ್ತಿವೆ. ಬ್ಯೂರೋ ರಿಪೋರ್ಟ್, TV9. ಆದರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಘೋಷಣೆ ಮಾಡಿರುವಂಥದ್ದು ನಂಬರ್ 1. ನಂಬರ್ 2 ಏನು ಅಂತಂದರೆ ಈ APMC ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ರೈತರು ಬೆಳೆದಂಥ ಬೆಳೆ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಮೋದಿ ತೆಗೆದುಕೊಂಡಿರುವಂಥ ನಿರ್ಧಾರ ಇದೆಯಲ್ಲ, ಒಳ್ಳೆಯ ನಿರ್ಧಾರ. ರೈತರು ಎಲ್ಲಿ ಬೇಕಾದ್ರೂ ಮಾರಬಹುದು ಅನ್ನುವಂಥದ್ದು. ಇನ್ನು ಇದೆಲ್ಲದರ ಜೊತೆಗೆ ಒಂದು ಲೆಕ್ಕದಲ್ಲಿ ಇವತ್ತಿನ ಶುಕ್ರವಾರ ಕರಾಳ ಶುಕ್ರವಾರ, ಯಾಕಂದರೆ 69 ಹೊಸ ಕೊರೋನಾ ಕೇಸ್ಗಳು ಪತ್ತೆ ಆಗಿರುವಂಥದ್ದು ನಂಬರ್ 1. ನೋಡಿ ಯಾವ್ಯಾವ ರೀತಿ ಒಂದು ಲೆಕ್ಕದಲ್ಲಿ ಕಂಟಕ ಆಗೋಗ್ಬಿಡುತ್ತೆ ಅಂತಂದರೆ, ದುಬೈ ಮೂಲದಿಂದ ಬಂದಿರುವಂಥವರು ಈ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕರಾವಳಿಗೆ ಕಂಟಕವನ್ನು ತಂದರೆ, ಇನ್ನು ಕರ್ನಾಟಕಕ್ಕೆ ಮುಂಬೈನಿಂದ ಬಂದಂಥವರು ಕಂಟಕವನ್ನು ತಂದಿಟ್ಟಿದ್ದಾರೆ. ಹಾಸನದಲ್ಲಿ ಈ ರೀತಿ ಪಾಸಿಟಿವ್ ಪ್ರಕರಣ ವರದಿ ಆಗ್ತಾ ಇದೆ. ಗರ್ಭಿಣಿ ಕಂಟಕ ಕೂಡ ಬೆಳಗಾವಿ ನಗರಕ್ಕೆ ಕಾಡ್ತಾ ಇರುವಂಥದ್ದು. ಬಾಂಬೆಯಿಂದ ಒಬ್ಬ ವ್ಯಕ್ತಿ ಬಂದಿದ್ದಾರೆ, ಅವ್ರದ್ದು ಪಾಸಿಟಿವ್ ಆಗಿದೆ. ಒಂದು ದಿನವಲ್ಲ, ಒಂದು ವಾರವಲ್ಲ, 2 ತಿಂಗಳು ಕಳೆದ್ರೂ ಕೊರೋನಾ ಅಟ್ಟಹಾಸ ಕಿಂಚಿತ್ತೂ ಕಡಿಮೆಯಾಗ್ತಿಲ್ಲ. ಕರುನಾಡಿನ ಕೊರಳಿಗೆ ಸುತ್ತಕೊಂಡಿರೋ ಕೊರೋನಾ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಅದರಲ್ಲೂ ಕಳೆದ 2 ವಾರದಿಂದ ಹೆಮ್ಮಾರಿಯ ಕೇಕೆ ಮಿತಿ ಮೀರಿಬಿಟ್ಟಿದೆ. ದಶ ದಿಕ್ಕಿನಲ್ಲೂ ಘೀಳಿಡ್ತಾ ಸೆಳೆತಕ್ಕೆ ಸಿಕ್ಕವರನ್ನೆಲ್ಲ ತನ್ನ ತೆಕ್ಕೆಗೆ ಕೆಡವುಕೊಳ್ತಿದೆ. ಅದರಲ್ಲೂ 1000 ಗಡಿ ದಾಟಿ ನುಗ್ಗಿರೋ ರಕ್ತ ಬೀಜಾಸುರ ಇಂದು ಒಂದೇ ದಿನ 69 ಮಂದಿಗೆ ಒಕ್ಕರಿಸಿದೆ. ಈ ಮೂಲಕ ತನ್ನೆಲ್ಲ ಡೆಡ್ಲಿ ರೆಕಾರ್ಡ್ ಅನ್ನ ಅಳಿಸಿ ಹಾಕಿದ್ದು ಕರುನಾಡನ್ನೇ ನಡುಗಿಸಿಬಿಟ್ಟಿದೆ. ರಾಜ್ಯದಲ್ಲಿ 1000 ಗಡಿ ದಾಟಿದ ಮಹಾಮಾರಿ ಕೊರೋನಾ. ಒಂದೇ ದಿನ 69 ಮಂದಿಗೆ ಸೋಂಕು, 1 ಬಲಿ. ಹೌದು, ರಾಜ್ಯದಲ್ಲಿ ರಕ್ಕಸನ ರಣಕೇಕೆ ಮುಂದುವರೆದಿದೆ. ಅದರಲ್ಲೂ ಇಂದು 1000 ಗಡಿ ದಾಟಿರೋ ಮಹಾಮಾರಿ ಸೋಂಕಿನಲ್ಲಿ ಅರ್ಧಶತಕ ಬಾರಿಸಿದೆ. ಮಾತ್ರವಲ್ಲ, ಬೀದರ್ನಲ್ಲಿ ಜೀವವೊಂದನ್ನು ಕೊರೋನಾ ನುಂಗಿ ಹಾಕಿದೆ. ಉಸಿರಾಟದ ತೊಂದರೆಯಿಂದ ಬಳಲ್ತಿದ್ದ 51 ವರ್ಷದ ವ್ಯಕ್ತಿ ಇದೇ ತಿಂಗಳ 12ನೇ ತಾರೀಕು ಕೊನೆಯುಸಿರೆಳೆದಿದ್ದ. ಇವತ್ತಾತನ ರಿಪೋರ್ಟ್ ಬಂದಿದೆ. ಮೃತ ವ್ಯಕ್ತಿಗೆ ಕೊರೋನಾ ಸೋಂಕು ತಗುಲಿರೋದು ಕನ್ಫರ್ಮ್ ಆಗಿದೆ. ಈ ಮೂಲಕ ಬೀದರ್ನಲ್ಲಿ ಕೊರೋನಾ 2ನೇ ಬಲಿ ಪಡೆದಿದ್ದು ರಾಜ್ಯದಲ್ಲಿ ಮೃತರ ಸಂಖ್ಯೆ 36ಕ್ಕೆ ಏರಿಕೆಯಾಗಿದೆ. ಸೋಂಕಿನ ಸುನಾಮಿಯನ್ನೇ ಎಬ್ಬಿಸ್ತಿರೋ ಕೊರೋನಾ ಬಾಗಲಕೋಟೆಯಿಂದ ಕರಾವಳಿ ತೀರದವರೆಗೂ ಇಂದು ಸದ್ದು ಮಾಡಿದೆ. ಅದರಲ್ಲೂ ಸೈಲೆಂಟ್ ಆಗಿದ್ದ ಹಾಸನದಲ್ಲಿ ತನ್ನ ಬಲವನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಂಡಿದೆ. ಜಿಲ್ಲೆಯಲ್ಲಿ ಬೆಳಗ್ಗೆ 3 ಕೊರೋನಾ ಒಕ್ಕರಿಸಿತ್ತು. ಆದರೆ ಸಂಜೆ ಮತ್ತೆ 4 ಕೊರೋನಾ ಪಾಸಿಟಿವ್ ಬಂದಿದೆ. ಈ ಮೂಲಕ ಅರಕಲಗೂಡು, ಚನ್ನರಾಯಪಟ್ಟಣ, ಹೊಳೆನರಸೀಪುರಕ್ಕೆ ಕೊರೋನಾ ಕಾಲಿಟ್ಟಿರೋ ವಿಷಯವನ್ನ ಜಿಲ್ಲಾಧಿಕಾರಿಯೇ ಹೊರಹಾಕಿದ್ರು. ಪಾಸಿಟಿವ್ ಆಗಿ ವರದಿಯಾಗಿರುತ್ತದೆ. ಅದರಲ್ಲಿ ಒಬ್ಬರು ಅರಕಲಗೂಡು ತಾಲೂಕಿಗೆ ಸೇರಿದವರೊಬ್ಬರು, ಇನ್ನು 2 ಚನ್ನರಾಯಪಟ್ಟಣಕ್ಕೆ ಸೇರಿದವರು. ಅವರು ಮುಂಬೈಯಿಂದ ನೇರವಾಗಿ ನಮ್ಮ ಚನ್ನರಾಯಪಟ್ಟಣಕ್ಕೆ ಬಂದಿರ್ತಾರೆ. ಅವ್ರಿಗೆ ನಮ್ಮ ಕ್ವಾರಂಟೈನ್ ಸೆಂಟರ್ಗೆ ಕರ್ಕೊಂಡು ಹೋಗ್ಬಿಟ್ಟು ಸ್ವ್ಯಾಬ್ನ ನಾವು ಟೆಸ್ಟ್ ಮಾಡಿಸಿದ್ದೀವಿ. ಅಂದಹಾಗೆ ಇವತ್ತು ರಾಜ್ಯದ ಯಾವ್ಯಾವ ಜಿಲ್ಲೆಯಲ್ಲಿ ಕೊರೋನಾ ಕೇಕೆ ಹಾಕ್ತು, ಸೋಂಕಿತರ ಸಂಖ್ಯೆ ಜಿಲ್ಲೆಗಳಲ್ಲಿ ಎಷ್ಟಕ್ಕೇರಿದೆ ಅಂತ ತೋರಿಸ್ತೀವಿ ನೋಡಿ. ಅಂದಹಾಗೆ ಲಾಕ್ಡೌನ್ ಸಡಿಲಾಗ್ತಿದ್ದಂತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ದುಬೈನಿಂದ 106 ಜನರು ಆಗಮಿಸಿದ್ರು. ಇದೀಗ ಇವರಲ್ಲಿ 15 ಜನರಿಗೆ ಕೊರೋನಾ ಒಕ್ಕರಿಸಿದ್ದು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 43ಕ್ಕೆ ಏರಿಕೆಯಾಗಿದೆ.
ಇನ್ನು ಬೆಂಗಳೂರಲ್ಲಿಂದು 13 ಜನರಿಗೆ ಕೊರೋನಾ ಸುತ್ತಿಕೊಂಡಿದ್ದು ಸೋಂಕಿತರ ಸಂಖ್ಯೆ 200ರ ಗಡಿ ದಾಟಿದೆ. ಇಬ್ಬರು ಸಂಪರ್ಕಿತರಿಂದಲೇ ಇಂದು 13 ಮಂದಿಯಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. ಹಾಗೆ ಮಂಡ್ಯದಲ್ಲಿಂದು 13 ಜನರಿಗೆ ಕೊರೋನಾ ದೃಢಪಟ್ಟಿದ್ದು ಎಲ್ಲರೂ ಮುಂಬೈನಿಂದ ಜಿಲ್ಲೆಗೆ ಮರಳಿದವರು ಅಂತ ಗೊತ್ತಾಗಿದೆ. ಹಾಗೆ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಅರ್ಧ ಶತಕದ ಸಮೀಪಕ್ಕೆ ತಲುಪಿದೆ. ಇನ್ನು ಮುಂಬೈನಿಂದ ಹಾಸನಕ್ಕೆ ಬಂದಿದ್ದ 7 ಜನರಲ್ಲಿ ಕನ್ಫರ್ಮ್ ಆಗಿದ್ದು ಸೋಂಕಿತರ ಸಂಖ್ಯೆ 16ಕ್ಕೆ ಏರಿಕೆಯಾಗಿದೆ. ಇನ್ನು ಬೀದರ್ನಲ್ಲಿ ಇಂದು 7 ಮಂದಿ ಮೇಲೆ ಕೊರೋನಾ ದಾಳಿ ಮಾಡಿದ್ದು ಕಂಟೈನ್ಮೆಂಟ್ ಝೋನ್ನಲ್ಲಿ ಓಡಾಡಿದವರಿಗೆ ಸೋಂಕಿತರ ಸಂಪರ್ಕಕ್ಕೆ ಬಂದವರಿಗೆ ವೈರಸ್ ಹರಡಿದೆ. ಹಾಗೆ ಉಡುಪಿಯಲ್ಲಿಂದು 5 ಕೊರೋನಾ ಕನ್ಫರ್ಮ್ ಆಗಿದ್ದು ಎಲ್ಲರೂ ದುಬೈನಿಂದ ಆಗಮಿಸಿದವರು ಅಂತ ಗೊತ್ತಾಗಿದೆ. ಇನ್ನು ಕಲಬುರಗಿಯಲ್ಲಿಂದು 3 ಕೊರೋನಾ ಪಾಸಿಟಿವ್ ಬಂದಿದ್ದು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 86ಕ್ಕೆ ಏರಿಕೆಯಾಗಿದೆ. ಇನ್ನು ಚಿತ್ರದುರ್ಗದಲ್ಲಿ ಚೆನ್ನೈನಿಂದ ಆಗಮಿಸಿದ್ದ ತಂದೆ ಮಗಳಿಗೆ ಕೊರೋನಾ ವಕ್ಕರಿಸಿದೆ. ಈ ಮೂಲಕ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಇಷ್ಟೇ ಅಲ್ಲ, ಶಿವಮೊಗ್ಗ, ಕೋಲಾರದಲ್ಲೂ ಇಂದು ಒಂದೊಂದು ಕೇಸುಗಳು ಪತ್ತೆಯಾಗಿವೆ. ಬಾಗಲಕೋಟೆಯಲ್ಲೂ ಹೆಮ್ಮಾರಿ ವ್ಯಕ್ತಿಯೊಬ್ಬನಿಗೆ ಅಂಟಿಕೊಂಡಿದೆ. ಒಟ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೊರೋನಾ ಕೇಕೆ ಮಿತಿ ಮೀರ್ತಿದೆ. 1000 ಗಡಿ ದಾಟಿದ ರಕ್ಕಸನ ಅಬ್ಬರಕ್ಕೆ ಕರುನಾಡು ಬೆಚ್ಚಿ ಬಿದ್ದಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಬೆಂಗಳೂರಿಗಂತೂ ಕೊರೋನಾದಿಂದ ಬಿಡುಗಡೆಯ ಭಾಗ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದರೆ ಇವತ್ತು ಕೂಡ 2 ಅಂಕಿಯನ್ನು ದಾಟಿರುವಂಥದ್ದು ಸಾಮಾನ್ಯ ಸಂಗತಿನ. 13 ಕೇಸ್ಗಳು ಇವತ್ತು ಪಾಸಿಟಿವ್ ಆಗಿದೆ. ಆ 13 ಕೇಸ್ಗಳಲ್ಲಿ ದೊಡ್ಡ ಪಾಲು ಶಿವಾಜಿನಗರದ ಕೊಡುಗೆ. ಅಲ್ಲಿ 11 ಕೇಸ್ಗಳು ಅಲ್ಲಿಂದ ಬಂದಿದೆ. ನಂಬರ್ 1. ಎರಡನೇ ಸಂಗತಿ ಏನು ಅಂತಂದರೆ, ನಮ್ಮಲ್ಲಿ ಆಶಾ ಕಾರ್ಯಕರ್ತೆಯರನ್ನ, ನರ್ಸ್ಗಳನ್ನು ಎಷ್ಟರ ಮಟ್ಟಿಗೆ ನಮ್ಮ ವ್ಯವಸ್ಥೆ ನೋಡ್ಕೊಳ್ಳುತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಪಾಪ ಗತಿ ಇಲ್ಲದವ್ರ ರೀತಿಯಲ್ಲಿ ಓಡಾಡ್ತಾ ಇದ್ರು ರಾತ್ರಿ ಸಮಯದಲ್ಲಿ. ಪಾಪ ಕೊನೆಗೆ TV9 ಪ್ರತಿನಿಧಿ ಅವ್ರ ವಾಹನದಲ್ಲೇ ಕೂಡಿಸ್ಕೊಂಡು ಅವ್ರ ಮನೆ ತನಕ ಬಿಟ್ಟು ಬಂದರು. ಇದು ನಮ್ಮವರಿಗೆ ಘನ ಸರ್ಕಾರ ಮಾಡಿರುವಂಥ ಅದ್ಭುತವಾದಂಥ ವ್ಯವಸ್ಥೆ. ಇಂಥ ಹಲವಾರು ಸಂಗತಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಇಡ್ಲಿ ಕೊರೋನಾ ಆರ್ಭಟಕ್ಕೆ ಇವತ್ತು ರಾಜಧಾನಿ ಬೆಂಗಳೂರು ತತ್ತರಿಸಿ ಹೋಗಿದೆ. ಬೆಂಗಳೂರಿನಲ್ಲಿ ಅಂತೂ ಇಂತೂ ವೈರಸ್ ಕಂಟ್ರೋಲ್ಗೆ ಬಂತು ಅಂತ ಜನ ನಿಟ್ಟುಸಿರು ಬಿಡುತ್ತಿರುವಾಗಲೇ ಏಕಾಏಕಿ ಕೊರೋನಾ ಬಾಂಬ್ ಸಿಡಿದಿದೆ. ಬೆಂಗಳೂರಿನ ಕೊರೋನಾ ಎಕ್ಸ್ಕ್ಲೂಸಿವ್ ರಿಪೋರ್ಟ್ಗಳನ್ನ ತೋರಿಸ್ತೀವಿ ನೋಡಿ. ಎಕ್ಸ್ಕ್ಲೂಸಿವ್ ನಂಬರ್ 1. 13 ಸೋಂಕಿತರ ಟ್ರಾವೆಲ್ ಹಿಸ್ಟರಿಯೇ ಭಯಾನಕ. ಬೆಂಗಳೂರಲ್ಲಿ ಇವತ್ತು ಒಂದೇ ದಿನ 13 ಜನರಲ್ಲಿ ಡೆಡ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಒಬ್ಬೊಬ್ಬರ ಟ್ರಾವೆಲ್ ಹಿಸ್ಟರಿ ಗಾರ್ಡನ್ ಸಿಟಿಯನ್ನ ಗಡಗಡ ನಡಗಿಸುತ್ತಿದೆ. ಇದಕ್ಕಿಂತ ಆತಂಕದ ವಿಚಾರ ಅಂದ್ರೆ ಕೇವಲ ಒಬ್ಬನೇ ವ್ಯಕ್ತಿಯಿಂದ 11 ಜನರಿಗೆ ಸೋಂಕು ತಗುಲಿದೆ. ಇದೇ ರೀತಿ ಮಂಗಮ್ಮನ ಪಾಳ್ಯದ 919ನೇ ಸೋಂಕಿತನ ಸಂಪರ್ಕದಲ್ಲಿ ಇದ್ದ ಇಬ್ಬರಿಗೆ ಸೋಂಕು ತಗುಲಿದೆ. ಇದರಿಂದಾಗಿ ಮಂಗಮ್ಮನ ಪಾಳ್ಯದ ಸುತ್ತಮುತ್ತಲಿನ ಏರಿಯಾಗಳ ಜನರಲ್ಲಿ ಎಲ್ಲಿ ತಮಗೂ ಸೋಂಕು ಹರಡುತ್ತೋ ಅನ್ನೋ ಭಯ ಶುರುವಾಗಿದೆ. ಎಕ್ಸ್ಕ್ಲೂಸಿವ್ ನಂಬರ್ 2. ಹೌಸ್ ಕೀಪಿಂಗ್ ಕೆಲಸಗಾರನಿಂದ 11 ಜನರಿಗೆ ಬಂತು ಕಂಟಕ. ಶಿವಾಜಿನಗರದಲ್ಲಿ ಹೌಸ್ ಕೀಪಿಂಗ್ ಮಾಡ್ತಾ ಇದ್ದ ವ್ಯಕ್ತಿಯಲ್ಲಿ ಕೊರೋನಾ ಪತ್ತೆಯಾಗಿತ್ತು. ಈ ಕಾರಣಕ್ಕೆ ಶಿವಾಜಿನಗರದ ಚಾಂದಿನಿ ಚೌಕ್ ಏರಿಯಾ ಸೀಲ್ ಡೌನ್ ಮಾಡಲಾಗಿತ್ತು. ಈ ವ್ಯಕ್ತಿ ಜೊತೆಗಿದ್ದ ಸಿಮೆಂಟ್ ಅಂಗಡಿ ಕೆಲಸಗಾರ, ಸೆಕ್ಯೂರಿಟಿ ಗಾರ್ಡ್, ಹೋಟೆಲ್ ಸಹಾಯಕ, ಅಡುಗೆ ಭಟ್ಟ, ಬ್ಯಾಗ್ ಮಾರಾಟಗಾರ, ಸೇಲ್ಸ್ ಮ್ಯಾನ್ ಕೆಲಸ ಮಾಡ್ತಾ ಇರೋರಿಗೂ ಮಹಾಮಾರಿ ಅಟಕಾಯಿಸಿಕೊಂಡಿದೆ. ಇದೇ ಕಾರಣಕ್ಕೆ ಇನ್ನು ಹಲವರಿಗೆ ಕೊರೋನಾ ಹರಡಿರುವ ಭಯ ಜನರಲ್ಲಿ ಶುರುವಾಗಿದೆ. ಎಕ್ಸ್ಕ್ಲೂಸಿವ್ ನಂಬರ್ 3. ಕೊರೋನಾ ವಾರಿಯರ್ಸ್ ಜೀವಕ್ಕೆ ಕಿಮ್ಮತ್ತು ನೀಡುತ್ತಿಲ್ವಾ ಸರ್ಕಾರ? ಕೊರೋನಾ ಮಹಾಮಾರಿ ನಡುವೆ ಜನರನ್ನ ಉಳಿಸೋದಕ್ಕೆ ತಮ್ಮ ಜೀವವನ್ನೇ ಪಣ ಇಟ್ಟು ಕೊರೋನಾ ವಾರಿಯರ್ಸ್ ಹೋರಾಡ್ತಾ ಇದ್ದಾರೆ. ಇಂತಹ ಕೊರೋನಾ ವಾರಿಯರ್ಸ್ಗೆ ಸಕಲ ಸವಲತ್ತು ನೀಡಬೇಕಾದ ಸರ್ಕಾರ ಅವರ ಜೀವಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನು ನೀಡ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಹೀಗೆ ಆರೋಪ ಮಾಡಿದ್ದು ಬೇರೆ ಯಾರೂ ಅಲ್ಲ, ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಹೋರಾಡ್ತಾ ಇರುವ ಒಬ್ಬ ದಾದಿ. ಅವರಿಗೇನ್ ತೊಂದರೆ ಆಗಿದೆ ಅಂತ ಅವರ ಮಾತಲ್ಲೇ ಕೇಳಿ. ಇಷ್ಟು ಕೆಲಸ ಮಾಡಿದ್ರು ನಾಳೆ ನನ್ನ ಮೇಲೆ ಪ್ಲೇ ಬರುತ್ತೆ ಡಿಪಾರ್ಟ್ಮೆಂಟ್ ಇಂದ ನೋಡಿ. ನನ್ನ ಕಮಿಷನರ್ ಹತ್ರ ಸ್ವಲ್ಪ ಪರ್ಮಿಷನ್ ಕೊಡ್ಸಿ ದಯವಿಟ್ಟು ಯಾರಾದ್ರೂ. ಪಂಕಜ್ ಕುಮಾರ್ ಪಾಂಡೆನಾ? ನಾ ಏನ್ ಹೇಳ್ಬೇಕು?
ಸಾಕು, ನನಗೆ ಏನು ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಡಿಪಾರ್ಟ್ಮೆಂಟಿಂದ. ಹೆಣ್ಮಕ್ಳಿಗೆ ವ್ಯವಸ್ಥೆ ಇಲ್ಲ, ಹೆಣ್ಮಕ್ಳಿಗೆ ಒಂದು ಸೇಫ್ ಇಲ್ಲ. ನಾವು ಕಷ್ಟಪಟ್ಟು ಕೆಲಸ ಮಾಡೋರು ಸರ್, ಅನ್ಯಾಯ ಬದುಕೋರಲ್ಲ. ಭಯ ಅಲ್ಲ ಸರ್, ನಾನು ಯಾರಾದರೂ ಕರ್ಕೊಂಡು ಬಾ ಡ್ರಾಪ್ ಕೊಡ್ತೀನಿ ಅಂತ ಕರ್ಕೊಂಡು, ನನಗೆ ಅದೆಲ್ಲ ನೆನ್ಪು ಮಾಡ್ಕೊಂಡ್ರೆ ಭಯ ಆಗುತ್ತೆ ಸರ್. ಯಾಕೆ ಬೇಕು ಸರ್ ನನಗೆ ಕೆಲಸ? ನನಗೆ ಯಾಕೆ ಬೇಕು ಸರ್? ಒಂದು ಡಿಪಾರ್ಟ್ಮೆಂಟಿಗೆ ಒಂದು ಹೆಣ್ಮಕ್ಳ ಬಗ್ಗೆ ಜವಾಬ್ದಾರಿ ಇಲ್ಲ ಅಂದ್ರೆ ಯಾಕೆ ಬೇಕು ಸರ್ ನನಗೆ? ಎಕ್ಸ್ಕ್ಲೂಸಿವ್ ನಂಬರ್ 4, ಕ್ವಾರಂಟೈನ್ ನಲ್ಲಿ ಇರೋದ್ರಿಂದ ಲಾರ್ಜ್ ಬಾಯ್ಗಳಿಗೆ ಕಿರಿಕ್. ಕೊರೋನಾ ವಾರಿಯರ್ಸ್ ತಮಗೆ ಸೂಕ್ತ ರಕ್ಷಣೆ ಸಿಗ್ತಾ ಇಲ್ಲ ಅಂತ ಭಯ ಪಡ್ತಾ ಇದ್ರೆ, ಮತ್ತೊಂದೆಡೆ ಕ್ವಾರಂಟೈನ್ ನಲ್ಲಿ ಇರೋರು ಸುಖ ಸುಮ್ಮನೆ ಕಿರಿಕ್ ಮಾಡ್ತಾ ಇದ್ದಾರೆ. ನಮಗೆ ಮಿನರಲ್ ವಾಟರ್ ಬೇಕು, ಶಾಂಪೂ ಬೇಕು, ಟಿವಿ ಬೇಕು, ಇಂಟರ್ನೆಟ್ ಬೇಕು ಅಂತ ಲಾರ್ಜ್ ಕೆಲಸಗಾರರ ಜೊತೆ ಅನವಶ್ಯಕ ಖ್ಯಾತೆ ತೆಗಿತಾ ಇದ್ದಾರಂತೆ. ಬೆಂಗಳೂರಿನ ಗಾಂಧಿನಗರದಲ್ಲಿ ಕ್ವಾರಂಟೈನ್ ಮಾಡಿರೋರು ಸುಮ್ಮನೆ ಬೀದಿಗೆ ಬಂದು ನಿಲ್ತಾ ಇರೋದ್ರಿಂದ ಲಾರ್ಜ್ ಬಾಯ್ಗಳಿಗೆ ತಲೆನೋವು ತರಿಸಿದೆ. ಬ್ಯೂರೋ ರಿಪೋರ್ಟ್, TV9. ಕೊರೋನಾದಿಂದ ಲೆಕ್ಕದಲ್ಲಿ ಕರೋನಾಡೆ ತತ್ತರಿಸಿ ಹೋಗಿದೆ. ಇಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರು ಕಿತ್ತಾಡ್ಕೊಂಡಿದ್ದಾರೆ. ಅದು ಮುಖ್ಯಮಂತ್ರಿಗಳ ಎದುರುಗಡೆಗೆ. ಅವ್ರದ್ದು ಒಂದೇ ಪ್ರಶ್ನೆ, ಬೆಂಗಳೂರು ಯಾರಪ್ಪಂದು ಅನ್ನುವಂಥದ್ದು. ಬೆಂಗಳೂರು ಯಾರಪ್ಪಂದು, ಯಾರ್ಯಾರಪ್ಪಂದು, ಯಾವ್ಯಾವ ರೀತಿ ಮಾತುಕತೆಗಳು ಬಂದು, ಯಾವ್ಯಾವ ರೀತಿ ಶಬ್ದಗಳ ಪ್ರಯೋಗ ಆಯಿತು ಅದನ್ನು ತೋರಿಸ್ತೀವಿ. ಅದ್ರ ಜೊತೆಗೆ ಒಂದು ಉದಾಹರಣೆನೂ ಕೂಡ ನಿಮಗೆ ಕೊಡಲೇಬೇಕು. ಭಾಳ ಒಂದು ಅದ್ಭುತವಾದಂಥ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾನು ನಿಮಗೆ. ಕರ್ನಾಟಕದ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಕೊರೋನಾ ಎಷ್ಟರ ಮಟ್ಟಿಗೆ ಆವರಿಸ್ಕೊಂಡಿದೆ. ಕರ್ನಾಟಕದ ಮಾತ್ರ ಅಲ್ಲ, ಇಡೀ ದೇಶವನ್ನೇ ಆವರಿಸ್ಕೊಂಡಿರುವಂಥದ್ದು. ಆದರೆ ಈ ಕರ್ನಾಟಕಕ್ಕಾಗಿರುವಂಥ ಹಾನಿ ಬಗ್ಗೆ ಮಾತಾಡಲೇಬೇಕಲ್ಲ. ಆರ್ಥಿಕತೆಯನ್ನು ಹೆಂಗೆ ಮೇಲೆ ಕೆತ್ತಬೇಕು ಅನ್ನುವಂಥ ಚಿಂತೆ ಯಡಿಯೂರಪ್ಪನವರಿಗೆ. ಇದೆಲ್ಲದರ ಜೊತೆಗೆ ರೈತರಿಗೆ ಏನೇನು ಪ್ಯಾಕೇಜ್ ಕೊಡಬೇಕು, ಕಷ್ಟದಲ್ಲಿದ್ದಂಥವ್ರು ಯಾವ ರೀತಿ ನೆರವಾಗಬೇಕು, ಸರ್ಕಾರ ಪ್ಲಾನ್ ಮಾಡ್ತಾನೆ ಇದೆ. ಏನು ಮಾಡಿದ್ರೂ ಕೂಡ ಕೊರೋನಾ ಅನ್ನುವಂಥದ್ದು ಹಿಡಿತಕ್ಕೆ ಬರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ರಪ್ಪ ಅಂತಂದರೆ ಇಬ್ಬರು ಮಂತ್ರಿಗಳು ಇವತ್ತು ಶರಂಪರ ಕಿತ್ತಾಡ್ಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಈ ಕಿತ್ತಾಟ ನಡೆದಿರುವಂಥದ್ದು. ಅವ್ರದ್ದೊಂದೇ ಪ್ರಶ್ನೆ, ಬೆಂಗಳೂರು ಯಾರಪ್ಪಂದು. ನಾವಿಲ್ಲಿ ಬೆಂಗಳೂರಲ್ಲಿ ಇದ್ದಂಥವ್ರು, ಬೆಂಗಳೂರಿನ ಸ್ಥಿತಿಗತಿಗಳು ನಮಗೆ ಗೊತ್ತು ಅನ್ನುವಂಥದ್ದು. ಇದು ಅಕ್ರಮ ಸಕ್ರಮಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಶುರುವಾಗಿ ಕೊನೆಗೆ ವಾಗ್ವಾದದ ತನಕ ಹೋಗಿರುವಂಥದ್ದು. ಇದಕ್ಕೆ ಮತ್ತೊಬ್ಬ ಮಂತ್ರಿ ಕೂಡ ಉತ್ತರ ಕೊಟ್ಟಿದ್ದಾರೆ. ಇದು ಬೆಂಗಳೂರು ಯಾರಪ್ಪನ ಆಸ್ತಿನೂ ಅಲ್ಲ, ಯಾರಪ್ಪಂದು ಅಂತ ನಮಗೂ ಗೊತ್ತಿದೆ ಅನ್ನುವಂಥ ಮಾತು ಅವ್ರದ್ದು. ಹಾಗಾದರೆ ಬೆಂಗಳೂರು ನಿಜಕ್ಕೂ ಯಾರಪ್ಪಂದು? ಯಾರ್ಯಾರ ಬಾಯಿಂದ ಯಾವ್ಯಾವ ಮಾತುಗಳು ಬಂತು ನೋಡಿ. ಅಷ್ಟಕ್ಕೂ ಈ ಬುಸುಗುಡುವ ಕುದಿಯುವ ಕತೆ ಬೇರೆ ಯಾರದ್ದು ಅಲ್ಲ, ರಾಜ್ಯದ ಕಾನೂನು ಸಚಿವ ಮಾಧುಸ್ವಾಮಿ ಮತ್ತು ನಗರಾಭಿವೃದ್ಧಿ ಸಚಿವ ವಿ ಸೋಮಣ್ಣ ಅವರದ್ದು. ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಇವತ್ತು ಕ್ಯಾಬಿನೆಟ್ ಸಭೆಯಲ್ಲೇ ಪರಸ್ಪರ ವಾಚಾಮ ಗೋಚರವಾಗಿ ಬೈದಾಡ್ಕೊಂಡಿದ್ದಾರೆ. ಬೆಂಗಳೂರು ಯಾರಪ್ಪಂದು, ನಮ್ಮ ಕಷ್ಟ ನಮಗೊತ್ತು. ಕ್ಯಾಬಿನೆಟ್ ಸಭೆಯಲ್ಲೇ ಸೋಮಣ್ಣ ಮಾಧುಸ್ವಾಮಿ ಕುಸ್ತಿ. ಸಿಎಂ ಬಿಎಸ್ವೈ ಎದುರೇ ಬೈದಾಡಿಕೊಂಡ ನಾಯಕರು. ಇವತ್ತು ಕ್ಯಾಬಿನೆಟ್ ಸಭೆ ಆರಂಭ ಆಗ್ತಾ ಇದ್ದ ಹಾಗೆ ಬಿಡಿಎ ಅಕ್ರಮ ಸಕ್ರಮ ವಿಚಾರ ಚರ್ಚೆಗೆ ಬಂತು. ಆಗ ಕಾನೂನಿನ ತೊಡಕಿನ ಅಂಶಗಳನ್ನ ವಿವರಿಸ್ತಾ ಇದ್ದ ವೇಳೆ ಸಿಟ್ಟಾದ ಸೋಮಣ್ಣ ಸಚಿವ ಮಾಧುಸ್ವಾಮಿ ಮೇಲೆ ರೇಗಿದ್ರು. ಇದಕ್ಕೆ ಮಾಧುಸ್ವಾಮಿ ಕೂಡ ಸಚಿವ ಸೋಮಣ್ಣಗೆ ಖಾರವಾಗಿ ಪ್ರತಿಕ್ರಿಯಿಸಿದ್ರು. ನೀನೇನು ಬೆಂಗಳೂರಿನ ವಿಚಾರ ಹೇಳೋದು? ಬೆಂಗಳೂರಿನ ಕಷ್ಟ ನಮಗೆ ಗೊತ್ತು, ನಿಮಗೇನು ಗೊತ್ತಿದೆ? ಎಲ್ಲ ಹೇಳಿಬಿಡ್ತೀರಿ. ಬೆಂಗಳೂರು ಯಾರಪ್ಪಂದು? ಬೆಂಗಳೂರು ಎಲ್ಲರಿಗೂ ಸೇರಿದ್ದು. ಕಾನೂನು ಸಚಿವನಾಗಿ ನಾನು ಹೇಳಲೇಬೇಕಾಗಿರೋದನ್ನ ಹೇಳಲೇಬೇಕಿದೆ. ಹೀಗೆ ಇಬ್ಬರು ಸಂಪುಟ ಸಹೋದ್ಯೋಗಿಗಳ ಎದುರೇ ಜಟ್ಟಿ ಕಾಳಗಕ್ಕೆ ಇಳಿದ್ರೆ ಸಿಎಂ ಬಿಎಸ್ವೈ ಮೂಕ ಪ್ರೇಕ್ಷಕರಾಗಿದ್ರು. ಆದರೆ ಪರಿಸ್ಥಿತಿ ಕೈ ಮೀರುವ ಮೊದಲೇ ಮಧ್ಯ ಪ್ರವೇಶಿಸಿದ್ರು. ನೀವು ಈ ರೀತಿ ಕಚ್ಚಾಡಿದ್ರೆ ಸರ್ಕಾರದ ಇಮೇಜ್ ಏನಾಗಬೇಕು? ಹಿರಿಯ ಸಚಿವರೇ ಕಿತ್ತಾಡ್ತಿದ್ದಾರೆ ಎಂಬ ಮೆಸೇಜ್ ಹೋಗೋದಿಲ್ವೇ? ಹೀಗೆ ಸಿಎಂ ಸಮಾಧಾನ ಪಡಿಸ್ತಾ ಇದ್ದಂತೆ ಇಬ್ಬರು ಸಚಿವರು ಸುಮ್ಮನಾದ್ರು. ಆದ್ರೆ ಬೂದಿ ಮುಚ್ಚಿದ ಕೆಂಡದಂತಹ ಕೋಪ ಮಾತ್ರ ಇಬ್ಬರಲ್ಲೂ ಇನ್ನೂ ಇದೆ. ಯಾಕಂತ ಅಂದ್ರೆ ಈ ಗಲಾಟೆ ಇವತ್ತಿನದ್ದು ಮಾತ್ರ ಅಲ್ಲ, ಇದು ನಿನ್ನೆ ನಡೆದ ಮೊದಲ ಕ್ಯಾಬಿನೆಟ್ ಸಭೆಯ ಗುದ್ದಾಟದ ಮುಂದುವರಿದ ಭಾಗ. ಹಾಗಿದ್ರೆ ಮಂತ್ರಿಗಳ ಮಧ್ಯೆ ಈ ಪರಿ ಕಿತ್ತಾಟಕ್ಕೆ ಕಾರಣ ಆಗಿದ್ದು ಬರೀ ಅಕ್ರಮ ಸಕ್ರಮ ಯೋಜನೆನಾ? ಅಲ್ಲ, ಇದರ ಹಿಂದೆಯೂ ಒಂದು ಸ್ಟೋರಿ ಇದೆ. ಸಚಿವ ಸೋಮಣ್ಣ ಸಮಸ್ಯೆ ಅಕ್ರಮ ಸಕ್ರಮ ವಿಚಾರದಲ್ಲಿ ತಮ್ಮನ್ನ ಸರಿಯಾಗಿ ಪರಿಗಣಿಸ್ತಿಲ್ಲ ಅನ್ನೋ ಸಿಟ್ಟು. ಬೆಂಗಳೂರಿನ ಸಚಿವನಾಗಿರೋದ್ರಿಂದ ತಮ್ಮ ಮಾತನ್ನ ಅಕ್ರಮ ಸಕ್ರಮ ವಿಚಾರದಲ್ಲಿ ಕೇಳಬೇಕು ಅಂತ ಒತ್ತಡ. 20 ವರ್ಷದ ಹಿಂದೆನೆ ನಗರಾಭಿವೃದ್ಧಿ ಸಚಿವನಾಗಿ ಅನುಭವ ತಮಗೂ ಇದೆ. ಹೀಗಾಗಿ ತಮ್ಮ ಸಲಹೆಯಂತೆಯೇ ಅಕ್ರಮ ಸಕ್ರಮ ನಡಿಬೇಕು ಅನ್ನೋದು ಸೋಮಣ್ಣ ಭಾವನೆ. ಆದರೆ ಈ ವಿಚಾರದಲ್ಲಿ ಮಾಧುಸ್ವಾಮಿ ಮಾತಿಗೆ ಸಿಎಂ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿದ್ದಾರೆ.
ತಮಗಿಂತ ಅವರ ಮಾತಿಗೆ ಹೆಚ್ಚು ಮನ್ನಣೆ ಕೊಡ್ತಾ ಇರೋದು ಸೋಮಣ್ಣ ಅವರಿಗೆ ಬೇಸರ ಹುಟ್ಟೋದಕ್ಕೆ ಕಾರಣ. ಇದು ಸಚಿವ ಸೋಮಣ್ಣ ಅವರ ಸಮಸ್ಯೆಯಾದ್ರೆ ಸಚಿವ ಮಾಧುಸ್ವಾಮಿಗೆ ತಮ್ಮ ಖಾತೆಯ ಸಮಸ್ಯೆ. ಅಕ್ರಮ ಸಕ್ರಮ ಕಾನೂನಿನ ತೊಡಕಿನ ಬಗ್ಗೆ ಕಾನೂನು ಸಚಿವರಾಗಿ ಅರಿವು ಇದೆ. ಅಷ್ಟೇ ಅಲ್ಲ, ಕಾನೂನು ಸಚಿವನಾಗಿ ತನ್ನ ಅಭಿಪ್ರಾಯ ಹೇಳಲೇಬೇಕು. ಒಂದು ವೇಳೆ ಕಾನೂನು ತೊಡಕು ಎದುರಾದ್ರೆ ಕಾನೂನು ಸಚಿವರಾಗಿ ತಮ್ಮ ಜವಾಬ್ದಾರಿ ಬರುತ್ತೆ ಅನ್ನೋದು ಮಾಧುಸ್ವಾಮಿ ಅಭಿಪ್ರಾಯ. ಮಾಧುಸ್ವಾಮಿ ಚರ್ಚೆಯಷ್ಟೇ ನಡೆದಿದೆ ಅಂತ ಹಾಸನದಲ್ಲಿ ಸ್ಪಷ್ಟನೆ ಕೊಟ್ಟರು. ಬೆಂಗಳೂರಿನ ವಿಚಾರದಲ್ಲಿ ಕಾನೂನು ನೆಪದಲ್ಲಿ ತಲೆ ಹಾಕ್ತಾರೆ ಅನ್ನೋದು ಸಚಿವ ಸೋಮಣ್ಣಗೆ ಅಸಮಾಧಾನ. ಇದೇ ಕಾರಣಕ್ಕೆ ಮೊದಲ ಕ್ಯಾಬಿನೆಟ್ ಸಭೆಯಲ್ಲೂ ಇಬ್ಬರ ನಡುವೆ ಜಟಾಪಟಿ ನಡೆದಿತ್ತು. ಇವತ್ತು ಎರಡನೇ ಬಾರಿಯೂ ರಿಪೀಟ್ ಆಗಿದೆ. ಬೆಂಗಳೂರಿನಿಂದ ಕಿರಣ್ ಹನ್ಯಡ್ಕ ಜೊತೆ ಮಂಜುನಾಥ್, TV9 ಹಾಸನ. ಒಂದು ಇಂಪಾರ್ಟೆಂಟ್ ಸುದ್ದಿನ ಹೇಳಲೇಬೇಕು. ಅದೇನು ಅಂತಂದರೆ ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಶಾಲೆಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಶಾಲೆಯನ್ನು ಓಪನ್ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ. ಮೊದಲ ಪಾಳಿ, ಎರಡನೇ ಪಾಳಿನಲ್ಲಿ ಈ ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟಲ್ಲಿ ಈ ಶಾಲೆಗಳನ್ನು ನಡೆಸುವಂಥದ್ದು. ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಮೊದಲನೇದು ಮಾರ್ನಿಂಗಲ್ಲಿ, ಅದಾದ ನಂತರ 12 ಗಂಟೆಯಿಂದ ಎರಡನೇ ಶುರುವಾಗುತ್ತೆ. ಹೊಸ ಪಾಳಿ ಪರಿಚಯಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿದೆ. ಒಂದು ಬೆಂಚ್ನಲ್ಲಿ ಕೇವಲ 3 ಜನರನ್ನು ಮಾತ್ರ ಕೂಡಿಸ್ಕೋಬೇಕು. ಅದಾದಮೇಲೆ ಏನಂದ್ರೆ ಸಾಮಾಜಿಕ ಅಂತರವನ್ನು ಕಾಪಾಡ್ಕೋಬೇಕು. ಮೊದಲ ಪಾಳಿ ಮುಗಿದಾದ್ಮೇಲೆ ಎರಡನೇ ಪಾಳಿಯವರು ಬರ್ತಾರೆ ಅನ್ನುವಂಥದ್ದು. ಯಾಕೋ ಅಷ್ಟರ ಮಟ್ಟಿಗೆ ಇದು ಹೊಂದಾಣಿಕೆ ಆಗ್ತಾ ಇಲ್ಲ. ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದು. ಎಲ್ಲ ಒಂದು ಕಡೆಗೆ ಏನು ಅಂತಂದರೆ ಈ ಶಾಲೆಗಳನ್ನು ಶುರು ಮಾಡಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಂಗಿದೆ. ಮೇಲ್ನೋಟಕ್ಕೆ ನೋಡಿದರೆ 7:50ರಿಂದ 12:20ರವರೆಗೆ ಒಂದಂತೆ, ಅದಾದಮೇಲೆ ಬೆಳಗ್ಗೆ 12:10ರಿಂದ ಮಧ್ಯಾಹ್ನ 5 ಗಂಟೆ ತನಕ ಇನ್ನೊಂದು. ಶಿಕ್ಷಕರ ಸ್ಥಿತಿಗತಿಗಳು ಏನಾಗಬೇಕು ನಂಬರ್ 1. ಜೊತೆಗೆ ಅಂದರೆ ವಿದ್ಯಾರ್ಥಿಗಳು ಬೆಳಗ್ಗೆ ಒಂದು ಶಿಫ್ಟು, ಸಂಜೆ ಒಂದು ಶಿಫ್ಟು, ಅವರ ಸ್ಥಿತಿಗತಿಗಳು ಏನಾಗಬೇಕು. ಜೊತೆಗೆ ವಿದ್ಯಾರ್ಥಿಗಳು ಬಂದು ಹೋಗಿ ಆದಮೇಲೆ ಒಂದು ಪಾಳಿ ಮುಗಿದಾದ್ಮೇಲೆ ಇಡೀ ಸ್ವಚ್ಛತಾ ಕಾರ್ಯವನ್ನು ಏನಾದರೂ ಮಾಡ್ತಾರಾ, ಏನು ಎತ್ತ, ವಿದ್ಯಾರ್ಥಿಗಳಿಗೆ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದು. ಯಾಕಂದರೆ ನಮ್ಮಲ್ಲಿ ಅಷ್ಟು ಸುಲಭವಾಗಿ ಆಗುವಂಥದ್ದು ಎಷ್ಟರ ಮಟ್ಟಿಗೆ ಸೆಕ್ಷನ್ಗಳಲ್ಲಿ ವಿದ್ಯಾರ್ಥಿಗಳನ್ನು ತುಂಬಿರ್ತಾರೆ ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿನೇ. ಕುರಿ ಮಂದೆಗಳ ಥರ ಹಾಕಿರ್ತಾರೆ ಪಾಪ ವಿದ್ಯಾರ್ಥಿಗಳನ್ನು. ಸೊ ಇಂಥ ಸಂದರ್ಭದಲ್ಲಿ 2 ಪಾಳಿನಲ್ಲಿ ಶಾಲೆಗಳನ್ನು ಶುರು ಮಾಡುವಂಥದ್ದು ನೋಡಬೇಕೇನು ಅಂದರೆ ಇದು ಆರಂಭದ ಮಾತ್ರ. ಇದು ನೋಡೋಣ ಏನಾಗುತ್ತೆ ಅನ್ನುವಂಥದ್ದು. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.